दक्षिणहस्ते वक्रतुण्डाय नमः वामहस्ते शूर्पकर्णाय नमः ओष्ठे विघ्नेशाय नमः सम्पुटे गजाननाय नमः दक्षिणपादे लम्बोदराय नमः वामपादे एकदन्ताय नमः शिरसि एकदन्ताय नमः चिबुके ब्रह्मणस्पतये नमः। ಹಬ್ಬದ ಊಟವನ್ನು ಸವಿದು ನಾಟಕ ನೋಡಲು ಕಾತುರದಿಂದ ಕಾಯುತ್ತಿರುವ ನಿಮ್ಮೆಲ್ಲರಿಗೂ ಹಾಗೂ ಹಬ್ಬದ ಊಟವನ್ನು ಸವಿಯುತ್ತಿರುವ ಇನ್ನುಳಿದ ಗ್ರಾಮಸ್ಥರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶ್ರೀ ಶ್ರೀ ಕಾಲಭೈರವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ವತಿಯಿಂದ ಮನ ತುಂಬಿದವಳು ಮನೆ ತುಂಬಲಿಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಆಯೋಜಿಸಿದ್ದು, ಈ ಸುಂದರ ಸಾಮಾಜಿಕ ನಾಟಕಕ್ಕೆ ಆಗಮಿಸಿ ಈ ನಾಟಕ ಮಂಡಳಿಯನ್ನು ಪ್ರೋತ್ಸಾಹಿಸುತ್ತಿರುವ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರನ್ನು ವೇದಿಕೆಗೆ ಕರೆಯುವ ಸಮಯ. ಉದ್ಘಾಟನೆ ವಹಿಸಿಕೊಂಡಿರುವಂಥ ಶ್ರೀಯುತ ರವಿಕುಮಾರ್ ಗೌಡರವರು, ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರ, ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಾಗೂ JDS ಮುಖಂಡರು ರಾಮಚಂದ್ರರವರು, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. MS ಬೋರೇಗೌಡರವರು, ಸಮಾಜ ಸೇವಕರು, ಸಿದ್ದರೂಢ ಸತೀಶ್ ಗೌಡರವರು, ಕಾಂಗ್ರೆಸ್ ಮುಖಂಡರು, ಚಂದ್ಗಾಲ್ ಶಿವಣ್ಣನವರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, BJP ಮುಖಂಡರು, ನಿಂಗರಾಜುರವರು, ಕಾಂಗ್ರೆಸ್ ಮುಖಂಡರು, ಮಹಾಲಿಂಗೇಗೌಡರವರು, ಮಂಡ್ಯ ಜಿಲ್ಲಾ JDS ವಕ್ತಾರರು, MC ಮಹಾಲಿಂಗಯ್ಯನವರು, MS ರೇವಣ್ಣನವರು, MP ನಾಗರಾಜ್, ಬಿಡದಿ ಬಸವರಾಜ್ ಹಾಗೂ ಮಹೇಶ್, ಕಾಂತರಾಜು, ಶಂಕರೇಗೌಡ ಹಾಗೂ ಮೋಹನ್ MS ಹಾಗೂ ಶ್ರೀ ಅಶೋಕ್ ರವರು ವೇದಿಕೆ ಮೇಲೆ ಬಂದು ತಮ್ಮ ಆಸನಗಳನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರಘುನಂದನ್ ರವರು, ಅಶೋಕ್ ಜೈರಾಮ್, KS ವಿಜಯಾನಂದ್, ಚೇರ್ಮನ್ ಶಿವಣ್ಣನವರು, ಚಿಕ್ಕಬೋರೇಗೌಡರವರು, ಧನಂಜಯರವರು, ಪರಶುರಾಮರವರು, ಗುರುಸ್ವಾಮಿ ಹಾಗೂ ಕಾಲಭೈರವೇಶ್ವರ ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷರು, ಗುತ್ತಿಗೆದಾರರು, ಕೃಷ್ಣಪ್ಪರವರು, ಶ್ರೀಮತಿ ಪ್ರಮೀಳಾ, ಶ್ರೀಮತಿ ಶೈಲಜಾರವರು, ಶ್ರೀಕಾಂತ್, ಪ್ರಕಾಶ್, ಶ್ರೀಮತಿ ಪದ್ಮರವರು, ಪಟೇಲ್ ರಮೇಶ್ ರವರು ಸದಸ್ಯರು, ಉಮಾ ಶಂಕರ್ರವರು, ಶಿವಪುರ ಶಿವರಾಮರವರು, BS ಮಹೇಶ್, ಲಕ್ಷ್ಮಣ್, ಸುನಿಲ್ ರವರು, ರಾಮುರವರು ಎಲ್ಲರೂ ವೇದಿಕೆಯ ಮೇಲೆ ಬಂದು ತಮ್ಮ ಸ್ಥಾನಗಳಲ್ಲಿ ಕೂರಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಾಗೂ ಬೆಂಗಳೂರಿನ ಯುವಕ ಮಿತ್ರರು, ಮೊದಲಿಗೆ ಕಾರ್ಪುಕ್ತಿ ಹಬ್ಬದ ಶುಭಾಶಯಗಳು. ಈ ಕಾರ್ಪುಕ್ತಿ ಹಬ್ಬದ ವಿಶೇಷತೆ ಏನೆಂದರೆ, ನಮ್ಮ ಮಂಡ್ಯ ಭಾಗದ ಹಳ್ಳಿಯ ಕಡೆಗಳಲ್ಲಿ ವರ್ಷಕ್ಕೊಂದು ಬಾರಿ ತಮ್ಮ ಸಂಬಂಧಿಕರು ಹಾಗೂ ಬಂಧು ಮಿತ್ರರನ್ನು ಕರೆದು ಔತಣವನ್ನು ಕೊಡಿಸುವುದು ನಮ್ಮೆಲ್ಲರ ಒಂದು ಸಂಪ್ರದಾಯ. ಈ ಸಂಪ್ರದಾಯ ಅನೇಕ ಪೀಳಿಗೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಸೊ ಇದು ನಮ್ಮ ಹಳ್ಳಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಸೊ ಈ ಜ್ಯೇಷ್ಠ ಮಾಸದ ಕೊನೆಯ ಗುರುವಾರ ಈ ಹಬ್ಬವನ್ನು ಆಚರಿಸುವುದು ನಮ್ಮೂರಿನ ಪರಂಪರೆ. ಈ ಹಬ್ಬಕ್ಕೆ ಆಗಮಿಸಿದ ಎಲ್ಲ ಮುಖ್ಯ ಅತಿಥಿಗಳಿಗೂ ಆಗ ನಿಮ್ಮೆಲ್ಲರಿಗೂ ಒಟ್ಟಾರೆಯಾಗಿ ಶ್ರೀ ಶ್ರೀ ಕಾಲಭೈರವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ರಾಮಚಂದ್ರರವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ರಾಮಚಂದ್ರರವರು, JDS ಮುಖಂಡರು, ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಉದ್ಘಾಟನೆಯ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಂತಹ ರವಿಕುಮಾರ್ ಗೌಡರವರು,
ಕಾರ್ಯಕ್ರಮಕ್ಕೆ ಗೈರಾಗಿದ್ದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆಯವರು ಬಂದಿದ್ದಾರೆ ಪುಟ್ಟಸ್ವಾಮಿ ಗೌಡರು. ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೊಬ್ಬ ನಮ್ಮೂರಿನ ಮಗ ಸಿದ್ದರೂಢ ಸತೀಶ್ ಗೌಡರವರು, ಕಾಂಗ್ರೆಸ್ ಮುಖಂಡರು. ಇವರಿಗೂ ಕೂಡ ತುಂಬು ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಮತ್ತೊಬ್ಬರಾದಂಥ ನಮ್ಮೂರಿನ ಮಗ MS ರೇವಣ್ಣ, ಶಿವಪುರ ಮಾಜಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಬಸವರವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೊಬ್ಬರಾದಂತಹ ಶ್ರೀ ಮಹೇಶ್ ಅವರು, JDS ಮುಖಂಡರು, ಶಿವಪುರ. ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತು ನಮ್ಮ ಗಣ್ಯ ವ್ಯಕ್ತಿಯಾದಂತಹ MC ಮಹಾಲಿಂಗಯ್ಯನವರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೋರ್ವರಾದಂಥ ಹಾಗೂ ಮತ್ತೋರ್ವರಾದಂಥ ಶ್ರೀ ಮಹಾಲಿಂಗೇಗೌಡರವರ ಸಹೋದರ ರವಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತದೆ. ಮತ್ತೋರ್ವರು ಶ್ರೀಕಾಂತ್ ರವರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೋರ್ವರು MS ಮೋಹನ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೋರ್ವರು ನಮ್ಮೂರಿನ ಯಜಮಾನರುಗಳಾದಂಥ ಶ್ರೀಯುತ ಚಿಕ್ಕಬಳ್ಳೇಗೌಡರು, ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಶಿವಪುರ ರಮೇಶನವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೇಮಂತ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಮತ್ತೊಬ್ಬರು ಶಿವಪುರ ಉಮಾಶಂಕರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಪಟೇಲ್ ಶಿವರಾಮ್ ಅವರು, ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಹಾಗೂ ಒಡಕಪ್ಪು ನಾಗಣ್ಣನವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಗಣಿಗ ನಟೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಮಾಸ್ಕೋಟ್ನಲ್ಲಿ ಕೃಷ್ಣರವರು ವೇದಿಕೆ ಮೇಲೆ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಾಗೂ ಮಾಸ್ಕೋಟ್ನಲ್ಲಿ ತಮ್ಮಣ್ಣನವರು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಗಡಿಗ ನಟೇಶ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಹೂವಿನ ಹಾರದ ಮೂಲಕ ಸ್ವಾಗತವನ್ನ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೂ ಮಾಸ್ಕೋಟ್ನಲ್ಲಿ ಸಿದ್ದರಾಮ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಸೋಮನಹಳ್ಳಿ ಮಹೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತೇವೆ. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೆಂಗಳೂರು ಯುವಕ ಮಿತ್ರರು ಹಾಗೂ ಮಾಸ್ಕೋಟ್ನಹಳ್ಳಿ ಗ್ರಾಮಸ್ಥರು ಹಾಗೂ ಇನ್ನುಳಿದ ಮುಖ್ಯ ಅತಿಥಿಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಕೋರ್ತೇವೆ. ಮಾಸ್ಕೋಟ್ನಹಳ್ಳಿ ಗ್ರಾಮದ ಯಜಮಾನರುಗಳಾದ ಕರಿಗೌಡರು, ರಾಜಣ್ಣ, ಯಾದಿ ಸಿದ್ದೇಗೌಡ, ನಿಂಗರಾಜು, ಚೇರ್ಮನ್ ಸಿದ್ದಯ್ಯನವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಸ್ಟೇಜ್ ಮ್ಯಾನೇಜರ್ ರಾಜಣ್ಣ MS, ಸಂತೋಷ್ MD, ಅಶೋಕ್ MC, ಯೋಗೇಶ್ MC ರವರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕಿರಣ್ MR, ಅಭಿರಾಜ್ MR, ಅಶೋಕ್ MS ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಬೆಂಗಳೂರಿನ ಯುವಕ ಮಿತ್ರರು, ಮಾಚಗೌಡನಹಳ್ಳಿ ಯುವಕ ಮಿತ್ರರು ಹಾಗೂ ಗ್ರಾಮಸ್ಥರು, ಮೂಳೆಕೊಪ್ಪಲು ಪಕ್ಕದ ಊರಿನವರಾದ ಶಿವಪುರ, ಗಣಿಗ, ಮೂಳೆಕೊಪ್ಪಲು ಹಾಗೂ ಸೋಮನಹಳ್ಳಿ, ಅರಸಿನಗೆರೆ ಗ್ರಾಮಸ್ಥರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗುವ ಸಮಯ. ಕಾರ್ಯಕ್ರಮದ ಉದ್ಘಾಟನೆ ಹೇಳುವ ಮುಂಚೆ ಕಲೆಯನ್ನು ಪ್ರದರ್ಶಿಸುವುದು ಒಂದು ಸವಾಲಿನ ಪ್ರಶ್ನೆಯಾಗಿದ್ದರೆ ಕಲಾವಿದನನ್ನು ಪ್ರೋತ್ಸಾಹಿಸುವುದು ಅದಕ್ಕಿಂತ ದೊಡ್ಡ ಸವಾಲಾಗಿರುತ್ತದೆ. ನಮ್ಮ ಊರಿನ ಹಾಗೂ ಯುವಕ ಮಿತ್ರರು ಬಿಡುವಿನ ಸಮಯದಲ್ಲೂ ಬಂದು ಮನೋರಂಜನೆಯನ್ನು ನೀಡಲು ನಿಮಗೆ ನಾಟಕ ಮಾಡಲು ಹೊರಟಾಗ ಅದಕ್ಕೆ ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲರನ್ನ ಸ್ವಾಗತಿಸಿ ಮುಂದಿನ ಭಾಗವಾದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ಪುಟ್ಟಸ್ವಾಮಿ ಗೌಡ್ರವರು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಇನ್ನುಳಿದ ಮುಖ್ಯ ಅತಿಥಿಗಳು ಕೂಡ ಹಾಜರಿಗೆ ಶ್ರೀಯುತ ಪುಟ್ಟಸ್ವಾಮಿ ಗೌಡರು ಈ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತಾಡ್ತಾರೆ. ನನ್ನ ಅಣ್ಣ ತಮ್ಮದಿರೆ, ಅಕ್ಕ ತಂಗಿದಿರೆ,
ಇಲ್ಲಿ ಕುಳಿತಿದ್ದ ಎಲ್ಲ ಜನರಿಗೂ ನನ್ನ ನಮಸ್ಕಾರಗಳು. ನನ್ನ ರಾಮಚಂದ್ರನವರು, ನನ್ನ ಬಂಧು ಬಳಗದವರಿಗೆ ನನ್ನ ವಂದನೆಯನ್ನು ತಿಳಿಸಿ, ರವಿಕುಮಾರ್ ಅವರು ಬರಲು ಕಾರಣದಿಂದ ಸ್ವಲ್ಪ ಲೇಟ್ ಇದಾದ್ದರಿಂದ ಅವರ ತಂದೆಯಾದ ನಾನು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ಮಾಡಿ. ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಶ್ರೀಯುತ ಪುಟ್ಟಸ್ವಾಮಿಗೌಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೂರಿನ ಮಗನಾದಂತಹ ಶ್ರೀಯುತ ಸಿದ್ದಾರೂಢ ಸತೀಶ್ ಗೌಡರವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಕೂಡ ಕಾರಭಕ್ತಿ ಹಬ್ಬದ ನನ್ನ ಊರಿನ ಜನತೆಗೆ ಹಾಗೂ ಅಕ್ಕಪಕ್ಕದ ಊರಿನ ಜನತೆಗೆ, ಊರಿನ ಯಜಮಾನರಿಗೆ, ನನ್ನ ಸೋದರ ಸೋದರಿಯರಿಗೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಕಾರಭಕ್ತಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಬಂಧುಗಳೇ, ವೇದಿಕೆಯಲ್ಲಿ ನನ್ನ ಸ್ನೇಹಿತರಾದಂಥ ರಾಮಚಂದ್ರಣ್ಣನವರೇ ಹಾಗೂ ಮತ್ತೊಬ್ಬ ಸ್ನೇಹಿತರಾದಂಥ ಮಹೇಶ್ವರವರೇ ಹಾಗೂ ಇನ್ನೊಬ್ಬ ಸಹೋದರರು ಅಂತ ಕಾಂತರವರೇ ಹಾಗೂ ನಮ್ಮ ಹಿರಿಯ ಕಾಂತಣ್ಣನವರೇ ಹಾಗೂ ನಮ್ಮ ಉದ್ಘಾಟನೆ ಮಾಡಿದಂಥ ಪೂಜ್ಯ ತಂದೆಯವರಾದಂಥ ಪುರುಷಾಮಣ್ಣನವರೇ, ನನ್ನೊಬ್ಬ ಸಹೋದರಂತ ಮಾಲಿಂಗಣ್ಣನವರೇ, ಮೋಹನರವರೇ, ರೇವಣ್ಣನವರೇ ಹಾಗೂ ಗಣಗ ಶಿವರಾಮಣ್ಣನವರೇ, ನಾಗಣ್ಣನವರೇ ಹಾಗೂ ನಮ್ಮ ರವಿಯವರೇ ಹಾಗೂ ತಮ್ಮಣ್ಣನವರೇ, ಯಜಮಾನ್ ಚಿಕ್ಕಪುರೇಗೌಡ್ರೆ ಹಾಗೂ ಶಿವಪುರದ ನಮ್ಮ ಡೈರಿ ರಮೇಶಣ್ಣನವರೇ, ಉಮಾಶಂಕರವರೇ ಹಾಗೂ ನಮ್ಮ ಬಿಡದಿ ಬಸವವರೇ ಹಾಗೂ ನಮ್ಮ ತಂಗಳಗೆರೆ ಸ್ನೇಹಿತರಾದ ಹೇಮಂತಣ್ಣನವರೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣಗ ನಟರಾಜರವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಯಜಮಾನರುಗಳೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಕಾರಭಕ್ತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಪ್ರತಿಯೊಬ್ಬರು ಕೂಡ ಮಾಡ್ತೀವಿ. ಹಾಗಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ಶುಭ ಸಂಖ್ಯೆಯಲ್ಲಿ ನಮ್ಮ ಯುವಕ ಮಿತ್ರರು ಬಹಳ ಅದ್ದೂರಿಯಾಗಿ ಸಡಗರದಿಂದ ಸಂಭ್ರಮಾಚರಣೆ ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಸಮಯ ವ್ಯರ್ಥ ಆಗ್ತದೆ ನಿಮಗೆ, ನೀವು ಇರೋದ್ರಿಂದ. ಈ ನಾಟಕದ ಸಾರಾಂಶ ಮನೆ ತುಂಬದವಳು ಮನೆ ತುಂಬಲಿಲ್ಲ ಅಂತ. ಮನ ತುಂಬಿದವಳು ಮನೆ ತುಂಬಲಿಲ್ಲ ಅಂತೇಳಿ ಈ ಸಾರಾಂಶವನ್ನ ಬಹಳ ನಮ್ಮ ಕಲಾ ಪೋಷಕರು ವಿವರವಾಗಿ ಹೇಳ್ತಾರೆ. ಒಳ್ಳೆಯದನ್ನ ಅಳವಡಿಸ್ಕೊಳ್ಳಿ, ಕೆಟ್ಟದನ್ನ ಬಿಡಿ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಎಲ್ಲ ಊರಿನ ಯುವಕ ಮಿತ್ರರಿಗೆ, ಊರಿನ ಯಜಮಾನಗಳಿಗೆ ಹೊಂದಿಸಿ ನೀವು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ಹಬ್ಬದ ವಿಶೇಷತೆ ಬಗ್ಗೆ ಒಂದೆರಡು ಮಾತುಗಳನ್ನಾಡಿದಂತಹ ಶ್ರೀಯುತ ಸಿದ್ದಾರೂಢ ಸತೀಶ್ ಗೌಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೋರ್ವರು ನಮ್ಮೂರಿನವರಾದಂತಹ ಶ್ರೀಯುತ ಮಹಾಲಿಂಗಯ್ಯ, ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರು, ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊತಾ ಇದ್ದೀವಿ. ಶ್ರೀ ಶ್ರೀ ಭೈರವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಮಾಚಿಕೊಂಡಳ್ಳಿ ಇವರ ಸಮ್ಮುಖದಲ್ಲಿ ನಮ್ಮ ಕಾರಭಕ್ತಿ ಹಬ್ಬದ ಪ್ರಯುಕ್ತ ಮನ ತುಂಬಿದವಳು ಮನೆ ತುಂಬಲಿಲ್ಲ ಎಂಬ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿದ್ದಾರೆ. ಎಲ್ಲರಿಗೂ ಖುಷಿ ಪಡೆಯುವಂಥ ವಿಚಾರ. ಈ ನಾಟಕದಲ್ಲಿ ಏನು ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರುತ್ತೆ. ಈ ನಾಟಕದಲ್ಲಿ ಎಲ್ಲ ನಾವು ಡ್ಯಾನ್ಸು ಅದು ಇದು ಎಲ್ಲ ನೋಡ್ತೀವಿ. ಬಟ್ ಅದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳಿದು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಅಳವಡಿಸ್ಕೊಂಡು ಕೆಟ್ಟದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತ, ಹಾಗೂ ಈ ವೇದಿಕೆಗೆ ನನ್ನನ್ನು ಕರೆಸಿ ಮಾತಾಡಕ್ಕೆ ಅವಕಾಶ ಎಲ್ಲರಿಗೂ ನನ್ನ ನಮಗಳನ್ನು ನಮಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಹಾಲಿಂಗಯ್ಯನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೋರ್ವರು ಶಿವಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಕಾಂತೂರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಹಾಗೂ ಕಿರಿಯ ಸ್ನೇಹಿತರೆ, ಚುನಾಯಿತ ಪ್ರತಿನಿಧಿಗಳೇ, ಅಕ್ಕಪಕ್ಕ ಗ್ರಾಮದ ಯಜಮಾನರು ಮತ್ತು ಗ್ರಾಮಸ್ಥರುಗಳೇ, ವಿಶೇಷವಾಗಿ ನಾಟಕವನ್ನು ಗ್ರಹಿಸ್ತಾ ಇರ್ತಕ್ಕಂಥ
ಕಲಾ ಪ್ರೇಕ್ಷಕರೇ, ಈ ದಿನ ಮಾಸ್ಕೋಟ್ನಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಇವರು ಮನ ತುಂಬಿದವಳು ಮನೆ ತುಂಬಲಿಲ್ಲ. ಇದರ ಅರ್ಥ ಮನೆಗೆ ಸೊಸೆಯಾಗಿ ಬಂದಂತಹ ಒಂದು ಹೆಣ್ಣು ಸೊಸೆಯಾಗಿದ್ದಳೇ ಹೊರತು ಆ ಮನೆಯವರ ಪ್ರೀತಿ ವಿಶ್ವಾಸವನ್ನ ಗಂಡ ಹಾಗೂ ಅತ್ತೆ ಸೊಸೆ ಮಕ್ಕಳು ಸಂಸಾರದ ಜವಾಬ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಹೊರಲಿಲ್ಲ ಅಂತ ಇದು ಈ ನಾಟಕದ ಸಾರಾಂಶ. ಹಾಗೆ ಈ ನಾಟಕಗಳಲ್ಲಿ ಹಿಂದೆ ಸಾಮಾಜಿಕ ಮತ್ತು ಪೌರಾಣಿಕ, ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಕ್ಷಗಾನ ಮತ್ತು ಐತಿಹಾಸಿಕ ನಾಟಕಗಳನ್ನು ಅಭಿನಯವನ್ನು ಮಾಡ್ತಾರೆ. ಇತ್ತೀಚೆಗೆ ಸಾಮಾಜಿಕ ನಾಟಕಗಳು ಹೆಚ್ಚು ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೀತಾ ಇರತಕ್ಕಂಥದ್ದು ತಾವೆಲ್ಲ ಗಮನಿಸಿದಿರಿ. ಸಾಮಾಜಿಕ ನಾಟಕದಲ್ಲಿ ಪ್ರತಿ ಮನುಷ್ಯನ ಜೀವನದಲ್ಲಿ ಆಗ್ತಕ್ಕಂಥ ದಿನನಿತ್ಯದ ಎಲ್ಲ ಒಳ್ಳೆಯದು ಮತ್ತು ಕೆಟ್ಟದನ್ನು ಗ್ರಹಿಸಿ ನಾಟಕದ ಒಂದು ಪುಸ್ತಕವನ್ನು ಬರೆದು ಅದಕ್ಕೆ ವಿವಿಧ ಪಾತ್ರಗಳನ್ನು ಕೊಟ್ಟು ನಮ್ಮ ಮುಂದೆ ಮನೋರಂಜನೆಯನ್ನು ಮಾಡಲಿಕ್ಕೆ ಮೊದಲು ಕೊಡ್ತಾ ಇದ್ರು. ಈಗೇನಾಗಿದೆ, ನಮ್ಮಂತೆಯವರು ಮತ್ತು ನಿಮ್ಮಂತಹ ಪ್ರೇಕ್ಷಕರಿಗೆ ಬರೀ ಸಂಭಾಷಣೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಪುಸ್ತಕ ಬರೆಯೋರು ಒಂದು ಸ್ವಲ್ಪನ 1-2 ಡ್ಯಾನ್ಸ್ ಹಾಕಿದ್ರೆ ಮಾಸ್ಟ್ರು 4 ಸೇರಿಸಿರ್ತಾರೆ. ಆಮೇಲೆ ಈ ಪಾತ್ರಧಾರಿಗಳು ಇಲ್ಲ ಮಾಸ್ಟರ್ ದಯವಿಟ್ಟು ನನಗೆ 2 ಹಾಕಿ ಅಂದಾಗ ಅದು 12 ಆಗಿರ್ತದೆ. ಹಾಗಾಗಿ ಹೆಚ್ಚಿಗೆ ಡ್ಯಾನ್ಸ್ಗೆ ಗಮನ ಕೊಡೋದ್ರಿಂದ ಆ ನಾಟಕದಲ್ಲಿ ಬರ್ತಕ್ಕಂಥ ಸಾರಾಂಶಗಳು ಮತ್ತು ಸಂಭಾಷಣೆಗಳು ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಆ ಡ್ಯಾನ್ಸ್ ಬಂದಾಗ ಸಿಳ್ಳೆ ಚಪ್ಪಾಳೆ ಹೊಡೆಯೋದು ಬದಲು ಅವ್ರ ಸಂಭಾಷಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ಗ್ರಹಿಸಿ ಪ್ರತಿ ಒಬ್ಬ ಮನುಷ್ಯನ ಜೀವನದಲ್ಲಿ ಆಗ್ತಕ್ಕಂಥ ಏಳು ಬೀಳು, ಕಷ್ಟ ಸುಖ ಹಾಗೂ ಬಡತನ ಮತ್ತು ಶ್ರೀಮಂತಿಕೆ ಎಲ್ಲವನ್ನೂ ಸಹ ಈ ಸಾಮಾಜಿಕ ನಾಟಕದಲ್ಲಿ ನಮ್ಮ ಮುಂದೆ ಪ್ರದರ್ಶನವನ್ನು ಮಾಡ್ತಾರೆ. ಇದರಲ್ಲಿ ತಾವೆಲ್ಲರೂ ಸಹ ಈ ಮಾಚಗೋಡಳ್ಳಿ ಗ್ರಾಮಸ್ಥರು ಇವತ್ತು ಅದ್ದೂರಿಯಾಗಿ ಬಾಡೂಟವನ್ನು ಹಾಕುವುದರ ಜೊತೆಗೆ ಈ ಕಲಾ ಪೋಷಕರು ಇವತ್ತು ತಮ್ಮ 2ರಿಂದ 3 ತಿಂಗಳು ನಾಟಕವನ್ನ ಕಲಿತು ಇವತ್ತು ನಮ್ಮ ಮುಂದೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಅವರಿಗೆ ಗೌರವವನ್ನು ಕೊಡಬೇಕು ಅಂತಂದ್ರೆ ಶಾಂತಿಯುತವಾಗಿ ನಾಟಕವನ್ನ ಗ್ರಹಿಸಿ ಒಳ್ಳೆಯದನ್ನು ತೆಗೆದುಕೊಂಡು ಕೆಟ್ಟದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಯ ಮುಖ್ಯಸ್ಥರು ಹಾಗೂ ಕಲಾವಿದರಿಗೆ ನಮಸ್ಕರಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಾಟಕ ಪ್ರದರ್ಶನದ ಅಭಿರುಚಿಯನ್ನು ಎಲ್ಲರಿಗೂ ತಿಳಿಸಿಕೊಟ್ಟಂತಹ ಶ್ರೀಯುತ ಕಾಂತೂರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೋರ್ವರು ಶ್ರೀ ಮಹೇಶ್ ಅವರು JDS ಮುಖಂಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಹಾಗೂ ಮುಂಭಾಗ ಇರ್ತಕ್ಕಂಥ ಮಾಸ್ಕೋಡ್ನಳ್ಳಿ ಗ್ರಾಮಸ್ಥರಿಗೆ ಹಾಗೂ ಹಿರಿಯರಿಗೆ ಕಿರಿಯರಿಗೆ ತಂದೆ ತಾಯಿಯಂದಿರಿಗೆ ಅಣ್ಣ ತಂಗಿಯಂದಿರಿಗೆ ನನ್ನ ನಮಸ್ಕಾರಗಳು ಹಾಗೂ ಕಾರುಗುತ್ತಿ ಹಬ್ಬದ ಶುಭಾಶಯಗಳು. ಸೊ ಈ ದಿನ ಇಲ್ಲಿ ಮನ ತುಂಬಿದವಳು ಮನೆ ತುಂಬಲಿಲ್ಲ ಎಂಬ ಸಾಮಾಜಿಕ ನಾಟಕನ ಏರ್ಪಡಿಸಿದ್ದೀರಾ. ಸೊ ನಾವು ನೀವು ಎಲ್ಲರೂ ಇವರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀವಿ. ಸೊ ಸಮಯದ ಅಭಾವ ಇದೆ. ಈ ನಾಟಕದಲ್ಲಿ ಒಂದು ಸಂದೇಶ ಇರುತ್ತೆ. ದಯಮಾಡಿ ಸಂದೇಶ ಏನು ಅಂತ ಹೇಳಿ ತಿಳ್ಕೊಳ್ಬೇಕು. ಈ ದಿನಗಳಲ್ಲಿ ಮೊಬೈಲು TV ಹೆಚ್ಚಾಗಿರೋದ್ರಿಂದ ಈ ಥರ ಸಾಮಾಜಿಕ ಕಾರ್ಯಕ್ರಮಗಳು ಯಾವುದೂ ನಡೀತಾ ಇಲ್ಲ. ಈ ಹಿಂದೆ ಈ ನಾಟಕಗಳ ಮುಖಾಂತರನೇ ಜನಗೆ ಸಂದೇಶಗಳನ್ನ ಹೇಳ್ತಾ ಇದ್ರು, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಕೆಟ್ಟದು, ಯಾವುದನ್ನ ಮಾಡಬಾರ್ದು ಅಂತ. ಈ ಮೂಲ ಉದ್ದೇಶ ಏನಂತಂದ್ರೆ ಸಾರಸಟ್ಟಾಗಿ ಜನತೆಗೆ ಸಂದೇಶ ಕೊಡೋ ಅಂಥದ್ದು. ಎಷ್ಟೊಂದು ಜನ ಈ ಹಿಂದೆ ಅವಿದ್ಯಾವಂತರಿದ್ರು, ಅವರಿಗೆ ಕೆಲವೊಂದು ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ಈ ರೀತಿ ಎಲ್ಲ ಮನರಂಜನೆ ಮತ್ತು ಸಂದೇಶ ಮುಖ್ಯ. ಆದರೆ ಈಗ ಏನಾಗ್ತಾ ಇದೆ, ಮೊಬೈಲು ಮತ್ತು TV ಬಂದಿದ್ದರಿಂದ ಎಲ್ಲರೂ ಗಮನ ಸೀರಿಯಲ್ ಬಗ್ಗೆ ಹೋಗಿದೆ. ಆದರೆ ಆ ಸೀರಿಯಲ್ನಲ್ಲಿ ಯಾವುದೇ ಸಂದೇಶ ಇಲ್ಲ. ದಯಮಾಡಿ ಆ ಸೀರಿಯಲ್ ಮೊರೆ ಹೋಗೋದಕ್ಕೆ ಹೋಗ್ಬೇಡಿ. ಸೊ ಮಕ್ಕಳಲ್ಲಿ ಒಂದು ಮನವಿ, ದಯಮಾಡಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ, ಹಿರಿಯರು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡಿ. ಸೊ ನಾನು ಯಾವಾಗಲೂ ಎಲ್ಲೋದ್ರೂ ಹೇಳ್ತೀನಿ, ಈ ದೇಶ ಮತ್ತು ಈ ಸಂಸ್ಕೃತಿ ಅಥವಾ ನಾವು ಮನ ಏನಾದರೂ ಉದ್ಧಾರ ಆಗಬೇಕು ಅಂತಂದರೆ ಅದು ಯುವಶಕ್ತಿನಲ್ಲಿ ವಿದ್ಯೆ ಇದ್ದರೆ ಮಾತ್ರ ಸಾಧ್ಯ. ವಿದ್ಯೆ ಇಲ್ಲ ಅಂದರೆ ಏನನ್ನೂ ಬದಲಾಯಿಸೋದಕ್ಕಾಗಲ್ಲ. ನಾನು ಈ ಹಿಂದೆನೂ ಹೇಳಿದ್ದೆ, ವಿದ್ಯೆ ಒಂದಿದ್ರೆ, ಸರಸ್ವತಿ ಇದ್ದರೆ ಲಕ್ಷ್ಮಿ ಬರ್ತಾಳಂತೆ.
ಸೊ ಎಲ್ಲರೂ ಲಕ್ಷ್ಮಿ ಬಗ್ಗೆ ಗಮನ ಕೊಡೋದಕ್ಕೆ ಹೋಗ್ಬೇಡಿ, ಸರಸ್ವತಿ ಬಗ್ಗೆ ಗಮನ ಹರಿಸಿ. ಸೊ ಮತ್ತೆ ಇನ್ನೊಂದು, ನಾಳೆ ಕುಮಾರಸ್ವಾಮಿ ಅವರು ಜನತಾ ದರ್ಶನ ಮಾಡ್ತಾ ಇದ್ದಾರೆ. ಸೊ ಈ ಊರಿನ ಗ್ರಾಮಸ್ಥರಿಗೆ, ಹಿರಿಯರಿಗೆ ಮತ್ತೆ ಒಂದು ಮನವಿ ಏನಂತಂದ್ರೆ, ತಮ್ಮದೇ ಆದಂಥ ಅಹವಾಲುಗಳು ಏನಾದರೂ ಇದ್ದರೆ, ಸಮಸ್ಯೆಗಳಿದ್ರೆ, ಈ ಗ್ರಾಮಕ್ಕೆ ಏನಾದ್ರೂ ಕುಂದುಕೊರತೆಗಳಿದ್ರೆ, ಸೊ ಆ ವ್ಯವಸ್ಥೆನ ಸಮರ್ಪಕವಾಗಿ ಬಳಸ್ಕೊಳ್ಳಿ. ಸೊ ನಿಮ್ಮ ಅಹವಾಲುಗಳು ಏನಾದರೂ ಇದ್ದರೆ ಇಲ್ಲಿನ ಮುಖಂಡರ ಮುಖಾಂತರ ಅಥವಾ ಯಾರಿಗೆ ನಿಮ್ಗೆ ಅನುಕೂಲ ಆಗುತ್ತೆ ಅವ್ರ ಮುಖಾಂತರ ಬರೆದು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಇದೊಂದು ಸುವರ್ಣಾವಕಾಶ. ಯಾಕೆಂತಂದರೆ ಸೊ ಇಲ್ಲಿ ನಮ್ಮ ಮಂಡ್ಯ ಭಾಗದಲ್ಲಿ ಗೆದ್ದಂಥ ಒಬ್ಬರು ಸಂಸದರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ಇದೇ ಮೊದಲನೇ ಬಾರಿಗೆ ಜನತಾ ದರ್ಶನ ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರೂ ಪುಣ್ಯ. ಸೊ ಮತ್ತೆ ಅದು ಭಾಗ್ಯ. ಹಾಗಾಗಿ ದಯಮಾಡಿ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಸೊ ಏನಾದ್ರೂ ಆಗ್ಬೋದು. ನಾವೆಲ್ಲರೂ ನಾನು ಇದೇ ಪಂಚಾಯತಿಯವನಾಗಿರೋದ್ರಿಂದ ನಾನು ನಿಮ್ಮೆಲ್ಲರ ಪರವಾಗಿ ನಂದು ಒಂದು ಮನವಿ ಇದೆ. ಈ ಭಾಗದಲ್ಲಿ ಶಾಲೆ ಇದೆ, ಪ್ರೌಢಶಾಲೆ ಇದೆ, ಕಾಲೇಜ್ ಇಲ್ಲ. ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರಲ್ಲಿ ಒಂದು ಮನವಿ, ನಮ್ಮ ಭಾಗಕ್ಕೆ ಒಂದು ಕಾಲೇಜ್ ಬೇಕಾಗಿದೆ. ಸೊ ಆ ಕಾಲೇಜಿಗೆ ಒಂದು ಅವಕಾಶ ಮಾಡಿಕೊಡಿ. ಮತ್ತು ನಮ್ಮ ಕೈಲಾದಂಥ ಮನವಿನ ನಾವು ಸಲ್ಲಿಸ್ತೀವಿ. ಸೊ ಇದನ್ನು ಹೇಳ್ತಾ ಈ ಅವಕಾಶ ಕೊಟ್ಟಂಥ ಸೊ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ಮುಂಭಾಗದಲ್ಲಿ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಊರಿನ ಮುಖಂಡರೇ ಹಾಗೂ ಎಲ್ಲ ನನ್ನ ತಂದೆ ತಾಯಿದ್ರೆ, ಅಣ್ಣ ತಮ್ಮಂದಿರೆ, ಈ ಪ್ರತಿ ವರ್ಷ ಕಾರ್ಭುಕ್ತಿ ಹಬ್ಬವನ್ನ ಆಚರಿಸ್ತಾ ನಾಟಕವನ್ನ ನಮ್ಮೂರಿನಲ್ಲಿ ಏರ್ಪಡಿಸ್ತಾ ಇದ್ದಾರೆ. ನಮ್ಮೂರಿನ ಯುವಕರಿಗೆ ಆ ಕಾಲಭೈರೇಶ್ವರ ಪ್ರತಿ ವರ್ಷ ಆಡೋ ಶಕ್ತಿ ಮತ್ತೆ ಧೈರ್ಯ, ಸಮೃದ್ಧಿ, ಸಂಪತ್ತು ಎಲ್ಲ ಅವರಿಗೆ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ, ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾಟಕ ಮಾಡುತ್ತಿರುವ ಕಲೆಗಾರರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದಂತಹ ರೇವಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯ ಭಾಷಣ, ಅಧ್ಯಕ್ಷೀಯ ಭಾಷಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ರಾಮಚಂದ್ರರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ಕಾರ್ಭುಕ್ತಿ ಹಬ್ಬದ ಶುಭಾಶಯಗಳು. ಈ ದಿನ ಶ್ರೀ ಕಾಲಭೈರೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರು ಕಾರಭುಕ್ತಿ ಹಬ್ಬದ ಪ್ರಯುಕ್ತ ಮನ ತುಂಬಿದವಳು ಮನೆ ತುಂಬಲಿಲ್ಲ ಎಂಬ ಒಂದು ಸುಂದರ ಒಂದು ಸಾಮಾಜಿಕ ನಾಟಕವನ್ನು ಇವತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಿದ್ದಾರೆ. ಈ ವೇದಿಕೆಗೆ ಆಗಮಿಸಿರುವ ಇದೇ ಊರಿನ ಒಬ್ಬ ಉದ್ಯಮಿಗಳು ಆದಂಥ, ನಮ್ಮ ಸ್ನೇಹಿತರು ಆದಂಥ ಸಿದ್ದಾರೂಢ ಸುರೇಶ್ ಅವರೇ, ಹಾಗೆ ಮತ್ತೊಬ್ಬರು ಸ್ನೇಹಿತರು ಆದಂಥ ಪಕ್ಕದ ಗ್ರಾಮದವರಾದಂಥ ಸೂಪರ ಮಹೇಶ್ ಅವರೇ, ಹಾಗೂ ಹೆಚ್ಚಿನದಾಗಿ ಈ ಭಾಗದ ಶಾಸಕರು ಆದಂಥ ಪೂಜ್ಯ ತಂದೆಯವರು ಆದಂಥ ಪುರುಷಾಮಣ್ಣವರೇ, ಹಾಗೂ ಮತ್ತೊಬ್ಬ ಸ್ನೇಹಿತರು ಆತ್ಮೀಯರು ಆದಂಥ ಇದೇ ಗ್ರಾಮದವರಾದಂಥ ಮಾಲಿಂಗೇಗೌಡ್ರೆ, ಹಾಗೆ ಮತ್ತೊಬ್ಬರು ಸ್ನೇಹಿತರು ಆದಂಥ ಮಾತ್ಕೋನಹಳ್ಳಿ ಮೋಹನ್ ಅವರೇ, ಹಾಗೆ ಇದೇ ಊರಿನವರು ಆದಂಥ ಕಾಂತಣ್ಣವರೇ, ಹಾಗೂ ಶಿವಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಶಿವಪುರ ಕಾಂತು ಅವರೇ, ಹಾಗೂ ಕೆಂಚಳಿ ಗ್ರಾಮದ ಯುವ ಮುಖಂಡರು ಆದಂಥ ಬಿಡದಿ ಬಸವರಾಜ್ ಅವರೇ, ಹಾಗೂ ತಣ್ಣೀಗೆರೆ ಹೇಮಂತ್ ಅವರೇ, ಹಾಗೂ ಶಿವಪುರ ಉಮಾ ಶಂಕರ್ ಅವರೇ, ಹಾಗೂ ರಮೇಶ್ ಅಣ್ಣವರೇ, ಹಾಗೂ ಇಲ್ಲಿನ ಯಜಮಾನರು ಆದಂಥ ಚಿಕ್ಕೋರೇಗೌಡ್ರೆ, ಹಾಗೂ ಒಟ್ಟುಕೊಪ್ಪಲು ನಾಗಣ್ಣವರೇ, ಶಿವರಾಮಣ್ಣವರೇ, ಹಾಗೂ ಮಾಜೂನಹಳ್ಳಿ ಕರಿಯಪ್ಪನವರೇ, ದಯಮಾಡಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತ ಮುಖಂಡರೇ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರೇ, ಹಾಗೂ ಮುಂಭಾಗ ಇರುವಂಥ ಮಾತ್ಕೋನಹಳ್ಳಿ ಗ್ರಾಮದ ಎಲ್ಲ ಗೌರವಾನ್ವಿತ ಯಜಮಾನರುಗಳೇ, ಅಕ್ಕಪಕ್ಕದ ಗ್ರಾಮದಿಂದ ಬಂದಿರುವಂಥ ನನ್ನ ಎಲ್ಲ ಸ್ನೇಹಿತರೆ ಹಾಗೂ ಗೆಳೆಯರೇ, ಹೆಚ್ಚಿನದಾಗಿ ಬೆಂಗಳೂರಿಂದ ಆಗಮಿಸಿರುವಂಥ ಈ ಗ್ರಾಮದ ಯುವಕ ಮಿತ್ರರೇ, ಹಾಗೂ ನನ್ನ ಮುಂಭಾಗ ಕೂತಿರುವಂತಹ ತಾಯಿ, ತಂದೆ ತಾಯಿಯರೇ, ಅಕ್ಕ ತಂಗಿಯರೇ, ನನ್ನ ಪುಟಾಣಿ ಮಕ್ಕಳೇ, ನಿಜವಾಗ್ಲೂ ನಾನು ಸುಮಾರು 3-4 ವರ್ಷದಿಂದ ಈ ಕಾರ್ಭುಕ್ತಿ ಹಬ್ಬದ ನಾಟಕ ಆಗ್ಬೋದು, ಆರ್ಕೆಸ್ಟ್ರಾ ಆಗ್ಬೋದು, ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ.
ಬೆಳಿಗ್ಗೆಯಿಂದಲೂ ಸುಧಾ ಎಲ್ಲರಿಗೂ ಸುಧಾ ಹಬ್ಬದ ಪ್ರಯುಕ್ತ ಒಳ್ಳೆ ಒಂದು ಊಟವನ್ನು ಏರ್ಪಡಿಸಿ, ಅದೇ ರೀತಿ ಈ ರಾತ್ರಿ ಸಮಯದಲ್ಲಿ ಒಂದು ಸಾಮಾಜಿಕ ನಾಟಕವನ್ನು, ಒಂದು ರಸಮಂಜರಿ ಕಾರ್ಯಕ್ರಮ, ಈ ರೀತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದಂತ ನನ್ನ ಎಲ್ಲ ಕಲಾವಿದರ ಒಂದು ಯುವಕ ಮಂಡಳಿಯ ಎಲ್ಲ ನನ್ನ ಪಾತ್ರಧಾರಿಗಳೇ, ನಿಜವಾಗ್ಲೂ ನೀವೆಲ್ಲರೂ ಇಷ್ಟೊಂದು ಶಾಂತಿಯುತವಾಗಿ, ಏಕೆಂದ್ರೆ ಸುಮಾರು ಜನ ನಾವು ಈ ವೇದಿಕೆಯಲ್ಲಿ ಸುಮಾರು ಸಮಯವನ್ನು ತಗೊಂಡ್ವಿ, ಬೇರೆ ಕಡೆ ಗಲಾಟೆನೆ ಮಾಡ್ತಿದ್ರು, ಅದು ಶಾಂತಿಯುತವಾಗಿ ನೀವು ನಮ್ಮ ಮಾತುಗಳನ್ನ ಕೇಳ್ತಾ ಕೂತಿರಿ ಅಂದ್ರೆ ನೀವೆಲ್ಲ ಒಳ್ಳೆ ನಮ್ಮ ಎಲ್ಲ ಬಂಧುಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ನಾಟಕದಲ್ಲಿ ಬರುವಂತ ಸನ್ನಿವೇಶಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಬರ್ತದೆ. ನಿಮ್ಮ ಜೀವನದಲ್ಲಿ ನಡೆಯುವಂತ ಚರಿತ್ರೆನೇ ಇರ್ತದೆ. ಹೀಗಾಗಿ ಯಾವುದು ನಿಮಗೆ ಒಳ್ಳೇದು ಅನಿಸ್ತದೆ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಕೆಟ್ಟದ್ದನ್ನ ಇಲ್ಲೇ ಬಿಟ್ಟು. ಹಾಗೆ ನಿಮ್ಮ ಮುಂದೆಗಡೆ ಪ್ರದರ್ಶನ ಕೊಡ್ತಾರೆ ನಿಮ್ಮೂರಿನ ಮಕ್ಕಳು ಒಂದು ತಪ್ಪು ಮಾಡ್ತಾರೆ, ಯಾಕೆಂದ್ರೆ ಅವರು ಕಷ್ಟಪಟ್ಟು 3 ತಿಂಗಳಿಂದ ಕಲ್ತಿರ್ತಾರೆ. ಯಾಕೆ ಎಲ್ಲ ವಿದ್ಯಾವಂತರಿಲ್ಲ ಈ ನಾಟಕದಲ್ಲಿ. ಮಾತು ಏನೇ ಹೇಳಿದ್ರು ನಾನು ನೆನ್ಕೊಂಡು ಹೇಳ್ಬೇಕು ಇವಾಗ. ಹಂಗಾಗಿ ತಪ್ಪುಗಳು ಬಂದ್ರೆ ನಿಮ್ಮ ಮನ್ನಿಸಿ ಅವರಿಗೆ ನಾಟಕ ಮುಗಿಯುವವರೆಗೂ ನೀವು ಪ್ರೋತ್ಸಾಹ ಕೊಡ್ಬೇಕು. ಯಾಕೆಂದ್ರೆ ನಾನು ನೋಡ್ತೀನಿ ಸುಮಾರು ಕಡೆ ಮಾಸ್ಟರ್ಗಳ ಮೇಲೆ ಗುದ್ದಾಟ ಮಾಡ್ತಾರೆ, ಸರ್ ನನಗೆ ಫಸ್ಟ್ ಮೊದಲು ಬರೋ ಪಾತ್ರ ಕೊಡಿ, ಲಾಸ್ಟ್ ಬರೋ ಪಾತ್ರ ಬೇಡ ಅಂತ. ಯಾಕೆಂದ್ರೆ ನನ್ನ ಪಾತ್ರ ಬರೋದಕ್ಕೆ ಜನ ಎಲ್ಲ ಉಂಟಾಗಿರ್ತಾರೆ ಸರ್ ಅಂತ. ಹಾಗಾಗಿ ಅವ್ರದ್ದು ಯಜಮಾನರದು ಮತ್ತೆ ಅವ್ರ ಮಕ್ಕಳದ್ದು ಪಾತ್ರ ಮುಗಿದ ತಕ್ಷಣ ಎಲ್ಲ ಮನೆಗೆ ಹೋಗ್ತಾ ಇರ್ತಾರೆ. ಒಬ್ಬ ಲಾಸ್ಟ್ ಅಲ್ಲಿ ಪಾತ್ರ ಕೊಟ್ಟು ನಾನು ದುಡ್ಡು 7-8 ಸಾವಿರ ಖರ್ಚು ಮಾಡ್ತೀನಿ, ನನ್ನ ಪಾತ್ರ ನೋಡಕ್ಕೆ ಯಾರು ಇರಲಿಲ್ಲ, ಹೆಂಡತಿ ಮಕ್ಕಳು ಮಾತ್ರ ಕೂತಿದ್ರು ಅನ್ನೋಂಗೆ ಆಗ್ತದೆ. ಹಂಗಾಗಿ ಮಾತ್ರ ಮೇಲೆ ಜಗಳ ಮಾಡೋದು ಬೇಡ. ದಯಮಾಡಿ ಎಲ್ಲರೂ ಕಡೆವರೆಗೂ ಸುಧಾ ನಾಟಕ ನೋಡಿ ನಿಮ್ಮೂರಿನ ಮಕ್ಕಳನ್ನ, ನಿಮ್ಮೂರ ಕಲೆನ ಪ್ರೋತ್ಸಾಹಿಸಿ. ಯಾಕೆ ನಿಮ್ಮೂರಿನ ಮಕ್ಕಳು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಹೆಚ್ಚಿನಾಗಿ ಜನ ಬರಲಿ, ಒಂದು ನಾಟಕ ಆಡ್ಲಿಕ್ಕೆ ಆಗಲಿ, ಒಂದು ಏನೇ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಮುಂದೆ ಬರಲಿ ಅಂತ ಹೇಳ್ತಾ ಅವ್ರಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಹಾಗಾಗಿ ಈ ಶ್ರೀ ಕಾಲಭೈರೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆಯದ ಮಾಡಲಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪಾಪ ಬೆಂಗಳೂರಿಂದ ವರ್ಷವೆಲ್ಲ ದುಡಿದು ಹಬ್ಬಕ್ಕೆ ಬಂದಿರ್ತಾರೆ, ಅವರು ಸುಧಾ ಸಂತೋಷವಾಗಿ ಇವತ್ತು ಒಂದು ನಾಟಕವನ್ನು ನೋಡ್ಲಿ. ಹಾಗೆ ಹೆಣ್ಮಕ್ಳುಗಳು ಅಷ್ಟೇ ಊರಿಗೆ ಹಬ್ಬಕ್ಕೋಸ್ಕರ ಬಂದಿರ್ತಾರೆ, ಅವರು ಸುಧಾ ಎಲ್ಲ ನಿಮ್ಮ ಜೊತೆ ಕೂಡಿ ಇರ್ಲಿ. ಎಲ್ಲರಿಗೂ ಆ ಕಾಲಭೈರೇಶ್ವರ ಸ್ವಾಮಿ ಒಳ್ಳೇದನ್ನ ಮಾಡಲಿ. ಪ್ರತಿ ವರ್ಷವನ್ನು ಹಬ್ಬ ಮಾಡುವಂತ ನಿಮ್ಮೆಲ್ಲರಿಗೂ ಒಂದು ಶಕ್ತಿಯನ್ನ ಕೊಡ್ಲಿ. ಹೀಗೆ ನಾಟಕ ಮಾಡುವಂತ ಒಂದು ಶಕ್ತಿಯನ್ನ ಕೊಡ್ಲಿ. ನಿಮಗೆಲ್ಲರಿಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ, ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಿಗೆ, ಹಾಗೆ ಮುಂಭಾಗ ಇರುವಂತ ನನ್ನ ಎಲ್ಲ ಗೌರವಾನ್ವಿತ ಯಜಮಾನಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ನೀವೆಲ್ಲರೂ ಸುಧಾ ಕುಮಾರಣ್ಣವರು ಏನು ಎಲೆಕ್ಷನ್ ನಿಂತ್ಕೊಂಡು ಅವಾಗೂ ಸುಧಾ ಹೇಳಿದ್ರಿ, ಕುಮಾರಣ್ಣ ಗೆಲ್ಬೇಕು, ಅತಿ ಹೆಚ್ಚು ಮತಗಳಿಂದ ಗೆದ್ದು ಕೃಷಿ ಸಚಿವರನ್ನಾಗಿ ನಾವು ಮಾಡಬೇಕು ನಮ್ಮ ಮಂಡ್ಯ ಜಿಲ್ಲೆಯಿಂದ ಅಂತೇಳಿ ಎಲ್ಲರೂ ಆಸೆ ಇತ್ತು. ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದವಿದೆ. ಇವತ್ತು ಕುಮಾರಣ್ಣವರು ಒಂದು ಮಂತ್ರಿಯ ಸ್ಥಾನವನ್ನು ಅಲಂಕರಿಸಿ ಇವತ್ತು ನಮ್ಮ ಜನರ ಕಷ್ಟ ಸುಖಗಳನ್ನ ನೋಡ್ಬೇಕು ಅಂತೇಳಿ ಇವತ್ತು ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾಳೆ 10 ಗಂಟೆಗೆ ಜನತಾ ದರ್ಶನ ಇದೆ. ದಯಮಾಡಿ ರಾಜಕೀಯ ಮಾಡುವ 15 ದಿವಸ ಮಾತ್ರ ನಾವು ಅವಾಗ ಎಲ್ಲರೂ ಸುಧಾ ಊರಿನ ಕೆಲಸಕ್ಕೆ ಒಗ್ಗಟ್ಟಾಗಿ ನಾವೆಲ್ಲ ಏನೇ ಒಂದು ನಮ್ದು ಒಂದು ತಪ್ಪಿರು ಎಲ್ಲ ಮನಸ್ಸಿನ ಜೊತೆಯಾಗಿ ಊರಿನ ಕೆಲಸದ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವು ಒಗ್ಗಟ್ಟಾಗೋಣ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ನೋಡಿ ಯಾವಾಗ ನೋಡಿ ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು ಎಲ್ಲ ಗುದ್ದಾಡಿದ್ರು. ಬಟ್ ಯಾವ ಟೈಮಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ. ದಯಮಾಡಿ ಯಾರು ಸುಧಾ ನಮ್ಮ ಹಳ್ಳಿಯ ಜನ ಗುದ್ದಾಡೋದು ಬೇಡ. ನಮ್ಮೂರಿನ ಕೆಲಸಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಹೇಳಿ ಆ ಒಗ್ಗಟ್ಟಾಗಿ ಕೆಲಸ ಮಾಡಿಸ್ಕೊಳ್ಳೋಣ. ದಯಮಾಡಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಹೀಗೆ ಇರಲಿ, ನಿಮ್ಮ ಊರಿನ ಅಭಿವೃದ್ಧಿ ಇರಲಿ. ನೀವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮೂರಿನ ಕೆಲಸಕ್ಕೆ ಕೈ ಜೋಡಿಸಿ ಅಂತ ಹೇಳ್ತಾ ನೀವೆಲ್ಲರೂ ಮಾತಾಡಲಿಕ್ಕೆ ಮತ್ತೊಮ್ಮೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಾಗರ್. ಥ್ಯಾಂಕ್ ಯು. ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಮುಗಿಸಿಕೊಟ್ಟಂತಹ ಎಲ್ಲ ವಿಶೇಷ ಆಹ್ವಾನಿತರಿಗೂ ತುಂಬು ಹೃದಯದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀ ರಾಮಚಂದ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಒಂದು ಪ್ರಾರ್ಥನೆ,
ದಯವಿಟ್ಟು ನಾಟಕದ ಮಾಸ್ಟರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವಿದ್ದು ಎಲ್ಲ ವಿಶೇಷ ಆಹ್ವಾನಿತರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.